ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಸರ್ವ ಸೃಷ್ಟಿಕರ್ತನಾದ ತಂದೆ, ಮಹೋನ್ನತನಾದ ತಂದೆ ನೀನಾಗಿದ್ದಿ ಸ್ವಾಮಿ. ಈ ದಿನ ನಾವು ಒಂದು ಉತ್ತಮವಾದ ವಿಶೇಷವಾದ ಪ್ರಾರ್ಥನೆಯಲ್ಲಿ ಭಾಗಿಯಾಗಲಿದ್ದೇವೆ. ಸ್ವಾಮಿ, ನಮ್ಮನ್ನು ಆಶೀರ್ವದಿಸು. ಮುಖ್ಯವಾಗಿ ಸ್ವಾಮಿ, ಈ ದಿನ ನಾವು ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈ ವಿಚಾರದಲ್ಲಿ ಯಾರ್ಯಾರು ಈ ಪ್ರಾರ್ಥನೆಯನ್ನು ನೋಡುತ್ತಿದ್ದಾರೋ ಎಲ್ಲ ಯವನಸ್ಥರನ್ನು ಮುಟ್ಟು ಸ್ವಾಮಿ, ಅವರೊಟ್ಟಿಗೆ ಮಾತನಾಡು. ಅವರ ಜೀವಿತದಲ್ಲಿ ಅವರು ಬೆಳಕಿನ ದಾರಿಯಲ್ಲಿ ನಡೆಯಲು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಯವನಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಮತ್ತು ಅವರ ಜೀವನದ ಬಗ್ಗೆ ಮಾತನಾಡಿಕೊಳ್ಳಲಿಕ್ಕಿದ್ದೇವೆ. ಪ್ರಿಯ ಯವನಸ್ಥರೇ, ಈ ಯೌವನ ಕಾಲ ಎನ್ನುವಂಥದ್ದು ಎಲ್ಲರಿಗೂ ಆದಷ್ಟು ದಾರಿ ತಪ್ಪಿಸುವಂತಹ ಒಂದು ಕಾಲ. ಈ ಏಜ್ ಹಂಗಿದೆ. ಈ ಏಜಲ್ಲಿ, ಈ ಒಂದು ಯೌವನ ಪ್ರಾಯದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯಬೇಕು ಎನ್ನುವಂಥದ್ದೇ ನನ್ನ ಆಸೆ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಜನರು ಮತ್ತು ಹೆಚ್ಚಾಗಿ ಯವನಸ್ಥರು, ಮಕ್ಕಳು ಕೆಟ್ಟ ದಾರಿಗೆ ಆದಷ್ಟು ಬೇಗ ಆಕರ್ಷಿತರಾಗ್ತಾ ಇರೋದು. ಅದು ಗೊತ್ತು, ಅದು ಕೆಟ್ಟದು, ಅದು ಒಳ್ಳೆಯದಲ್ಲ ಅಂತ. ಆದರೆ ಆ ಏಜಿನಲ್ಲಿ, ಆ ಯೌವನ ಪ್ರಾಯದಲ್ಲಿ ಅದು ಕೆಟ್ಟದು ಅಂತ ಗ್ರಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ನಮ್ಮ ಬುದ್ಧಿ ಮಂದ ಆಗೋಗಿದೆ. ನಾವೆಲ್ಲರೂ ಒಳ್ಳೆ ದಾರಿಯಲ್ಲಿ ನಡೆದುಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಂಡವರಾಗಿ ರಕ್ಷಣೆ ದಾರಿಗೆ ಸೇರೋದು, ರಕ್ಷಣೆಯ ಮಾರ್ಗಕ್ಕೆ ಸೇರೋದು ಸೈತಾನನಿಗೆ ಇಷ್ಟ ಇಲ್ಲ. ಆದಷ್ಟು ಸೈತಾನ ನಮ್ಮನ್ನು ದೇವರಿಂದ ಅಗಲಿಸೋದಕ್ಕೇನೆ ನೋಡ್ತಾ ಇರ್ತಾನೆ. ಇದರಲ್ಲಿ ಮೊದಲನೇದಾಗಿ ಬಲಿಯಾಗುವಂಥವರು ಯವನಸ್ಥರು. ಯಾಕೆಂದರೆ ಅವರಿಗೆ ಸರಿಯೇನು ತಪ್ಪೇನು ಅನ್ನುವಂಥದ್ದನ್ನ ಕುತ್ತು ನಿರ್ಧಾರ ಮಾಡುವಂತಹ ತಾಳ್ಮೆ ಅವರಲ್ಲಿರೋದಿಲ್ಲ. ದಯಮಾಡಿ ಯವನಸ್ಥರೇ, ಯಾರ್ಯಾರು ಈ ಪ್ರಾರ್ಥನೆನ, ಈ ವಾಕ್ಯನ ಕೇಳ್ತಾ ಇದ್ದೀರಾ, ದಯಮಾಡಿ ವಾಕ್ಯಕ್ಕೆ ನೀವು ಸಮಯ ಕೊಡ್ರಿ. ವಾಕ್ಯನ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿಯ ಉದ್ದೇಶನೂ ತಮ್ಮ ಮಕ್ಕಳು ಒಂದು ಒಳ್ಳೆ ಸ್ಟೇಜಲ್ಲಿರಲಿ, ಓದಲಿ, ವಿದ್ಯಾಭ್ಯಾಸ ಮಾಡಲಿ, ಸಮಾಜದಲ್ಲಿ ಒಂದು ಗೌರವವಾದ ಸ್ಥಾನದಲ್ಲಿ ಇರಲಿ, ಯಾವುದೇ ರೀತಿಯಿಂದಲೂ ದಾರಿ ತಪ್ಪಿ ಹೋಗದೆ ಇರಲಿ ಅನ್ನೋದು ತಂದೆ ತಾಯಿಗಳ ಆಸೆ ಆಗಿರುತ್ತೆ. ಉದಾಹರಣೆಗೆ, ನಾವು ತಂದೆ ತಾಯಿಗಳು ನಿಮ್ಮಂತೆಯೇ ಯೌವನ ಪ್ರಾಯನ ದಾಟಿನೇ ಬಂದಿದ್ದೀವಿ. ಹಾಗಾಗಿ ಇನ್ನೊಂದು ಉದಾಹರಣೆ ನಾನು ಏನು ಹೇಳ್ತೀನಿ ಅಂದರೆ, ನಾವು ಯೌವನ ಪ್ರಾಯದಲ್ಲಿದ್ದಾಗ ನಮ್ಮ ತಂದೆ ತಾಯಿಗಳು ನಮಗೆ ಹೇಳಿದ ಬುದ್ಧಿ ಮಾತುಗಳೂ ಸಹ ನಮಗೆ ಇದೇ ರೀತಿಯಾಗಿ ವಿಷದ ಥರ ಕಹಿಯಾಗಿಯೇ ಇತ್ತು. ಅವರು ನಮಗೆ ಬುದ್ಧಿ ಮಾತು ಹೇಳಬೇಕಾದ್ರೆ, ಯಾಕೆ ಹಿಂಗೆ ತಲೆ ತಿಂತಾರೆ, ಯಾಕೆ ಹಿಂಗೆ ಮಾಡ್ತಾರೆ, ಅದು ನನಗಿಷ್ಟ, ಆ ದಾರಿ ನನಗಿಷ್ಟ, ಅದರಲ್ಲಿ ಕೆಟ್ಟದೇನೂ ಇಲ್ಲ, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದೇ ಆಗಿನ ನಮ್ಮ ಮೈಂಡ್ ಸೆಟ್ಟು ಸಹ ಇರ್ತಾ ಇತ್ತು. ಆದರೆ ಯಾರ್ಯಾರು ತಂದೆ ತಾಯಿಗಳ ಮಾತಿಗೆ ತಲೆಬಾಗಿ ಅವರು ಹೇಳಿದಂತೆ ನಡೆದರೋ ಮುಂದೆ ಅವರ ಜೀವನ ಉಜ್ವಲವಾಗಿತ್ತು. ಆದರೆ ಯಾರ್ಯಾರು ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡದೆ ಅವರನ್ನು ನಿರಾಕರಿಸಿ ತಾವು ಆರಿಸಿದ ದಾರಿನೇ ಅದೇ ಒಳ್ಳೆಯದು, ಅದೇ ಬೆಳಕಿನ ದಾರಿ ಅಂತ ಕಣ್ಣು ಮುಚ್ಚಿಕೊಂಡು ನಡೆದರೋ ಅವರೆಲ್ಲರ ಬಾಳು ಕತ್ತಲೆಯಲ್ಲಿ ಮುಳುಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ನಾನೇ ಹೇಳ್ತಾ ಇದ್ದೀನಲ್ಲ, ಈಗ ನಿಮ್ಮ ಒಂದು ಯೋಚನೆ ಮಾಡುವಂತಹ ಬುದ್ಧಿ ಅಂದರೆ ಥಿಂಕಿಂಗ್ ಮೈಂಡ್ ಇದೇ ಥರನೇ ಇರುತ್ತೆ. ಯಾಕಂದರೆ ದೊಡ್ಡವರು ಏನೇ ಬುದ್ಧಿ ಹೇಳಿದ್ರು ಈ ಏಜಲ್ಲಿ ನಿಮ್ಮೆಲ್ರಿಗೂ ಅದು ತಲೆನೋವು ಥರನೇ ಕಾಣಿಸುತ್ತೆ.
ಆದರೆ ನಿಜ ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳು ಯಾವತ್ತೂ ತಮ್ಮ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಅವರು ಮೋಸ ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾಕಂದರೆ ಆ ಮಕ್ಕಳು ಒಳ್ಳೆ ದಾರಿನಲ್ಲೇ ನಡಿಬೇಕು. ನಾಳೆ ದಿನ ಅವರಿಗೆ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು, ಅವ್ರು ನೆಮ್ಮದಿಯಾಗಿರಬೇಕು. ನಮ್ಮ ಜೀವನದ ಥರ ನಾವು ಅನುಭವಿಸಿದ ಕಷ್ಟಗಳು ನಮ್ಮ ಮಕ್ಕಳ ಬಾಳಿನಲ್ಲಿ ಬರಬಾರ್ದು ಅನ್ನೋದೇ ಪ್ರತಿಯೊಂದು ತಂದೆ ತಾಯಿಯ ಉದ್ದೇಶ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ದಯವಿಟ್ಟು ಕೆಟ್ಟ ದಾರಿಗೆ ಹೋಗಬೇಡ್ರಿ. ಅದು ನಿಮಗೂ ಒಳ್ಳೆಯದು, ನಿಮ್ಮ ತಂದೆ ತಾಯಿಗಳಿಗೂ ಒಳ್ಳೆಯದು. ನಾಳೆ ದಿನ ನಿಮ್ಮ ತಂದೆ ತಾಯಿಗಳು ನೀವು ಕೆಟ್ಟ ದಾರಿಗೆ ಹೋದಾಗ ಅಳಬಹುದು, ನಿಮ್ಮಿಂದ ಅವರು ತುಂಬ ನೋವು ತಿನ್ಬೋದು. ಆದರೆ ಅದರಿಂದ ಹೆಚ್ಚಾಗಿ ನಷ್ಟಪಡುವಂಥದ್ದು ನೀವುಗಳೇ. ಅಂದರೆ ತಂದೆ ತಾಯಿ ಮಾತು ಕೇಳಿದಿರ ಕೆಟ್ಟ ದಾರಿಯನ್ನೇ ಒಳ್ಳೆಯದು ಅಂತ ತಿಳಿದು ಆ ದಾರಿನಲ್ಲಿ ನಡೆದಂಥವ್ರು ಮತ್ತೆ ಆ ದಾರಿಯಿಂದ ಹಿಂದೆ ಬಂದು ನಮ್ಮ ಜೀವನನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಕೆಟ್ಟದಾದ ದಾರಿಯಲ್ಲಿ ಅಷ್ಟು ಆಳವಾಗಿ ನಾವು ಬೇರೂರು ಬಿಟ್ಟಿರ್ತೀವಿ. ಹೌದು, ನಾವು ಈ ದಾರಿನಲ್ಲಿ ನಡೀಬಾರ್ದಾಗಿತ್ತು, ಇದು ತಪ್ಪಾದ ದಾರಿ, ನಮಗೆ ಗೊತ್ತಾಗಲಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳೋಷ್ಟೊತ್ತಿಗಾಗಲೇ ನೀವು ಅದರಲ್ಲಿ ಆಳವಾಗಿ ಅಂದರೆ ಪಾತಾಳಕ್ಕೆ ಬಿದ್ದೋಗಿರ್ತೀರ. ದಯವಿಟ್ಟು ಆ ಥರ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೇ ನಿಮಗೆ ತಂದೆ ತಾಯಿಗಳಾಗಿರ್ಬೋದು, ಗುರು ಹಿರಿಯರು, ದೊಡ್ಡವರು ಏನೇ ಒಳ್ಳೇದು ಹೇಳಿದ್ರು ದಯಮಾಡಿ ಆ ಕಡೆಗೆ ಕಿವಿ ಕೊಡ್ರಿ, ದಯವಿಟ್ಟು ಕಿವಿ ಕೊಡ್ರಿ. ಯಾಕಂದರೆ ಎಲ್ಲರೂ ಹೇಳುವಂಥ ಬುದ್ಧಿ ಮಾತು ನಿಮ್ಮ ಒಳ್ಳೆಯದಕ್ಕಾಗಿಯೇ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಒಂದು ಸಮಯದಲ್ಲಿ ಹೌದು ನಾನು ಮಾಡಿದ ತಪ್ಪಾಯಿತು ಅಂತ ನಿಮಗೆ ಅರಿವಾಗೋಷ್ಟರೊಳಗಾಗಿ ನೀವು ಬಹಳ ದೂರ ಸಾಗಿರ್ತೀರ. ಮತ್ತೆ ವಾಪಸ್ ಬಂದು ನಿಮ್ಮ ಜೀವನನ ಸರಿಪಡಿಸ್ಕೊಳಕ್ಕಾಗದೇ ಇರೋಷ್ಟು ವ್ಯಥೆ ನೀವು ಪಡ್ತಿರ್ತೀರ. ದಯವಿಟ್ಟು ಆ ಒಂದು ನರಕದ ಯಾತನೆಗೆ ದಯವಿಟ್ಟು ಹೋಗಬೇಡ್ರಿ. ಉದಾಹರಣೆಗೆ ಈ ಸಿಗರೆಟ್ ಕುಡಿಯೋದು, ಬೀಡಿ ಕುಡಿಯೋದು, ಗಾಂಜಾ, ಇನ್ನೊಂದು ಮತ್ತೊಂದು, ಮತ್ತೆ ಹೆಣ್ಣು ಮಕ್ಕಳ ಮೇಲಿನ ಆಕರ್ಷಣೆ, ಇದೆಲ್ಲ, ಮತ್ತೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಮೇಲಿನ ಆಕರ್ಷಣೆ, ದಯವಿಟ್ಟು ಇವೆಲ್ಲವುಗಳ ಬಗ್ಗೆ ದಯವಿಟ್ಟು ಗಮನ ಕೊಡಬೇಡ್ರಿ. ನಿಜ, ಈಗಿನ ಪ್ರಪಂಚ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಯಾವುದೇ ಒಳ್ಳೇದು ಹೇಳಿದ್ರು ಮಕ್ಕಳಿಗೆ ಕಿವಿಗೆ ಬೀಳದೇ ಇರೋಷ್ಟ್ರ ಮಟ್ಟಿಗೆ ಮಕ್ಕಳು ಆ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋಗಿದ್ದಾರೆ. ಆದರೆ ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ, ಆ ದಾರಿಗಳನ್ನ ಬಿಟ್ಬಿಡ್ರಿ. ಫಸ್ಟ್ ಮೊದಲನೇ ಸ್ಥಾನ ನೀವು ದೇವರಿಗೆ ಕೊಡ್ರಿ, ಅನಂತರದ ಸ್ಥಾನನ ತಂದೆ ತಾಯಿಗೆ ಕೊಡ್ರಿ, ಅನಂತರದ ಸ್ಥಾನನ ನಿಮ್ಮ ಮುಂದಿನ ಒಳ್ಳೆಯ ಭವಿಷ್ಯಕ್ಕಾಗಿ ಇಡ್ರಿ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಇದೇನು ಧೂಮಪಾನ, ಮದ್ಯಪಾನ ಮತ್ತು ಈ ಡ್ರಗ್ಸು ಇವೆಲ್ಲವಕ್ಕೂ ಬಲಿಯಾದರೆ ನಮ್ಮ ಇಡೀ ಜೀವನ ಬಲಿಯಾಗುತ್ತೆ. ನಾವು ವ್ಯಥೆ ಪಡೋದಲ್ದಲೆ ನಮ್ಮ ಕುಟುಂಬನ, ನಮ್ಮ ತಂದೆ ತಾಯಿಗಳನ್ನ, ಒಡಹುಟ್ಟಿದವ್ರನ್ನೆಲ್ಲ ನಾವು ಆ ವ್ಯಥೆಗೆ ನಾವು ತಳ್ಳಬೇಕಾಗುತ್ತೆ. ಏನು ನಮಗೆ ಸಂತೋಷ, ನಮಗೆ ಚೆನ್ನಾಗಿದೆ ಅಂತ ನಾವು ತಗೊಂಡ ತೀರ್ಮಾನದಲ್ಲಿ ನಾವು ಮಾತ್ರ ಬಲಿಯಾಗೋದಲ್ದಿರ ನಮಗೇನಾದರೂ ಅದರಿಂದ ಎಫೆಕ್ಟ್ ಆದರೆ ಅದರಿಂದ ಕೊರಗೋಂಥವ್ರು ತಂದೆ ತಾಯಿಗಳು, ಒಡಹುಟ್ಟಿದವರು ಅಷ್ಟು ನಮಗೆ ಸ್ಪಂದಿಸದೇ ಇರ್ಬೋದು. ಆದರೆ ನಮ್ಮನ್ನು ಹೆತ್ತ ತಂದೆ ತಾಯಿಗಳು ಅವರು ಮಾಡದೇ ಇರೋವಂಥ ತಪ್ಪಿಗೆ ಭಾಳ ವೇದನೆನ ಅನುಭವಿಸ್ತಾರೆ. ದಯವಿಟ್ಟು ಆ ಒಂದು ಶಿಕ್ಷೆನ ತಂದೆ ತಾಯಿಗಳಿಗೆ ಕೊಡಬೇಡ್ರಿ. ಮತ್ತು ನಿಮ್ಮ ಜೀವನನೂ ನೀವು ಒಳ್ಳೆ ರೀತಿಯಿಂದ ರೂಪಿಸ್ಕೊಳ್ರಿ. ಇನ್ನು ನೆಕ್ಸ್ಟ್, ಹೆಣ್ಣು ಮಕ್ಕಳ ಮೇಲಿನ ಆಕರ್ಷಣೆ, ಗಂಡು ಮಕ್ಕಳ ಮೇಲಿನ ಆಕರ್ಷಣೆಗೆ ಇದಕ್ಕೆ ಒಂದು ಸಮಯ ಇದೆ. ಏಕೆಂದರೆ ದೇವರೇ ಹೇಳಿದ್ದಾರೆ, ಒಂದು ಗಂಡಿಗೆ ಒಂದು ಹೆಣ್ಣನ್ನ ಆತನ ಸೃಷ್ಟಿ ಮಾಡೇ ಮಾಡಿರ್ತಾರೆ. ಆದರೆ ಅದನ್ನು ಆರಿಸ್ಕೊಳ್ಳೋಂತಹ ಅವಕಾಶನ ನೀವು ಕೈಗೆತ್ಕೋಬೇಡ್ರಿ. ದೇವ್ರಿಗೆ ಒಪ್ಪಿಸ್ಬಿಡ್ರಿ, ತಂದೆ ತಾಯಿಗಳಿಗೆ ಒಪ್ಪಿಸ್ಬಿಡ್ರಿ, ಅವರೇ ನಡೆಸ್ತಾರೆ. ಫಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಜೀವನದಲ್ಲಿ ನಾವು ಒಂದು ಗುರಿ ಮುಟ್ಟಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಅನ್ನನ ನಾವು ಸಂಪಾದನೆ ಮಾಡಬೇಕು. ಫಸ್ಟ್ ನಾನು ಹೇಳ್ತಾ ಇರೋದು. ಅದಾದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ, ಇದು ನಡೆಯುತ್ತೆ. ತಂದೆ ತಾಯಿಗಳೇ ಮುಂದೊಂದು ದಿನ ನಿಮಗೆ ಮದುವೆ ಮಾಡಿ ಕೊಡ್ತಾರೆ, ಆಮೇಲೆ ನಿಮಗೇನು ಬೇಕು ನೀವು ಲೈಫ್ ಎಂಜಾಯ್ ಮಾಡ್ಬೋದು. ಆದರೆ ಅಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು,
ಅವರು ನೋಡಿದವರು ನಮಗಿಷ್ಟ ಆಗದೆ ಇರ್ಬೋದು ಅಂತ. ಆದರೆ ಅದೆಲ್ಲವುಗಳ ಜವಾಬ್ದಾರಿನ ನೀವು ತಂದೆ ದೇವರ ಮೇಲೆ ವಹಿಸಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಅಪ್ಪ, ನನಗೆ ಅಂತ ನೀನು ಸೃಷ್ಟಿ ಮಾಡಿರೋರ್ನ ನೀವೇ ಕರ್ಕೊಂಡು ಬನ್ರಿ, ನಮಗೂ ಅವ್ರಿಗೂ ಹೊಂದಾಣಿಕೆ ಆಗೋ ಥರ ನೀವೇ ಮಾಡ್ರಿ. ತಂದೆ ತಾಯಿಗಳು ನಾವು ಎಲ್ಲ ಒಂದಾಗಿ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರೋ ಥರ ನೀವೇ ನಡೆಸ್ರಿ. ನನಗೆ ನಿನ್ನ ಮೇಲೆ ನಂಬಿಕೆ ಐತಪ್ಪ ಅಂತ ನಾವು ಮನಸ್ಫೂರ್ತಿಯಾಗಿ ಒಪ್ಪಿಸಿ ಪ್ರೇಯರ್ ಮಾಡಿದ್ರೆ ಸಾಕು, ತಂದೆ ದೇವರು ನೋಡ್ಕೊಳ್ತಾರೆ, ಖಂಡಿತ ನೋಡ್ಕೊಳ್ತಾರೆ. ಆದರೆ ಅದಕ್ಕೂ ಮೀರಿ ನೀವ್ಯಾರು ಮುಂದಕ್ಕೆ ನಿಮ್ಮ ಜೀವಿತನ ಎತ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಬೈಬಲಲ್ಲಿ ಬರ್ದಿದೆ, ದಯವಿಟ್ಟು ಬೈಬಲ್ ಓದ್ರಿ ಮಕ್ಕಳೇ, ದಯವಿಟ್ಟು ಬೈಬಲ್ ಓದ್ರಿ. ಬೈಬಲಲ್ಲಿ ಎಷ್ಟೋ ಇದಾವೆ ತಿಳ್ಕೊಳೋ ಅಂಥವು, ನಯ ವಿನಯ ವಿಧೇಯರಾಗಿ ಬಾಳೋ ಅಂತ ಎಷ್ಟೋ ವಿಚಾರಗಳು ಬೈಬಲ್ನಲ್ಲಿದೆ. ಆದರೆ ಇತ್ತೀಚೆಗೆ ತಂದೆ ತಾಯಿಗಳೇ ನ್ಯಾಯವಾಗಿ ಬೈಬಲ್ ಓದ್ತಾ ಇಲ್ಲ, ಇನ್ನು ಮಕ್ಕಳಿಗೆ ಎಲ್ಲಿ ಬೈಬಲ್ ಓದೋದು ಹೇಳ್ಕೊಡ್ತಾರೆ. ಆದರೆ ಇದೆಲ್ಲ ತಪ್ಪು. ದೇವರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಅಂದರೆ ಆ ಪ್ರೀತಿಸೋ ಹೃದಯಕ್ಕೆ ನಾವು ಕೊಡೋ ಬೆಲೆ ಇದೇನಾ? ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಬೈಬಲಲ್ಲಿ ಬರೆದಿದೆ, ಯೌವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಅಥವಾ ಸರಿಪಡಿಸಿಕೊಳ್ಳುವುದು ಯಾವುದರಿಂದ ಅಂದರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡ್ರಿ. ನಿಮ್ಮ ಜೀವನನ ಸೈತಾನನಿಗೆ ಕೈವಶ ಮಾಡಿ ಕೊಡಬೇಡ್ರಿ. ಸದಾ ಪ್ರತಿದಿನ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ರಿ, ಅಪ್ಪ ನನ್ನ ಜೀವನ ನಿನ್ನ ಕೈನಲ್ಲಿದೆ, ನೀನೇ ನಡೆಸು, ನನ್ನನ್ನು ಒಳ್ಳೆ ದಾರಿನಲ್ಲಿ ನಡೆಸು, ನಿನ್ನ ದೂತರನ್ನ ಕಾವಲಿರಿಸಿ ಕಾಪಾಡು ಅಂತ ದಯವಿಟ್ಟು ಬೇಡ್ಕೊಳ್ರಿ. ಅಥವಾ ಈಗಾಗಲೇ ಯಾರು ಈ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೀರಾ, ಈಗ ಆಲ್ರೆಡಿ ಯಾರು ನೀವು ನಾನು ಮಾಡಿ ತಪ್ಪಾಯಿತು ಅಂತ ಒದ್ದಾಡ್ತಾ ಇದ್ದೀರಾ, ನೀವು ಅಷ್ಟೇ ತಂದೆ ದೇವರನ್ನ ಕೇಳ್ಕೊಳ್ರಿ, ನಾನು ಮಾಡಿದ ತಪ್ಪಾಗೋಯ್ತು, ದಯವಿಟ್ಟು ನನಗೊಂದು ದಾರಿ ತೋರಿಸು, ದಯವಿಟ್ಟು ನನಗೆ ಈ ಒಂದು ಕತ್ತಲೆಯಿಂದ ಬಿಡುಗಡೆ ಕೊಡು ಅಂತ ಖಂಡಿತ ದೇವರು ಸಹಾಯ ಮಾಡ್ತಾರೆ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲದೆ ಇರೋಂಥ ಯುವಕರು ಯುವತಿಯರು ದಯವಿಟ್ಟು ನನ್ನ ಮಾತು ಕೇಳ್ರಿ. ಆ ಕತ್ತಲೆ ಜೀವಿತಕ್ಕೆ ಹೋಗಬೇಡ್ರಿ, ದಯವಿಟ್ಟು ಹೋಗಬೇಡ್ರಿ. ಅರ್ಥ ಮಾಡ್ಕೊಂಡ್ರಿ, ನಿಮ್ಮ ಜೀವನನ ನೀವು ಕಾಪಾಡ್ಕೊಳ್ರಿ. ದೇವರ ದೃಷ್ಟಿನಲ್ಲಿ ನಾವು ಉತ್ತಮರಾಗಿ ಕಾಣಿಸ್ಬೇಕು, ತಂದೆ ತಾಯಿಗಳಿಗೆ ನಾವು ಸಂತೋಷ ಕೊಡಬೇಕು, ಅವ್ರ ಪ್ರೀತಿಯ ಮಕ್ಕಳಾಗಿ ನಾವು ಬಾಳಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಪರಿಶುದ್ಧನಾದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಯವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ತಂದೆಯೇ. ಯವನಸ್ಥ ಮಕ್ಕಳನ್ನು ಮುಟ್ಟು ಸ್ವಾಮಿ, ಕತ್ತಲೆಯ ದಾರಿಯಿಂದ ಅವರನ್ನು ಬಿಡಿಸಿ ಬೆಳಕಿನ ದಾರಿಯಲ್ಲಿ ನೀನು ನಡೆಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್.